ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ಯಾಪ್ಸಿಕಮ್ ಅಂತಂದರೆ ಸಾಕು, ಸುಮಾರು ಮಕ್ಕಳಿಗೆ ಇಷ್ಟನೇ ಆಗೋದಿಲ್ಲ. ಅವ್ರಿಗೆ ಯಾವ ಥರ ಪಲ್ಯ ಮಾಡಿಕೊಟ್ರೂ ಸಹ ಅವ್ರು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ನಾನು ಈ ವಿಡಿಯೋದಲ್ಲಿ ತೋರಿಸುವಂತಹ ಕ್ಯಾಪ್ಸಿಕಮ್ ಕರಿಯನ್ನು ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಚಪಾತಿ, ರೋಟಿ, ಪರೋಟ ಅಥವಾ ರೈಸ್ಗೂ ಸಹ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡ್ದಿರ ನೋಡಿ. ತುಂಬ ಈಸಿಯಾದಂತಹ ಮೆಥಡಲ್ಲಿ ಕ್ಯಾಪ್ಸಿಕಮ್ ಕರಿಯನ್ನು ಮಾಡೋಣ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಕಡಾಯಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು 5 ಸ್ಪೂನಷ್ಟು ಕಡಲೆ ಬೀಜವನ್ನು ಹಾಕ್ತಾಯಿದ್ದೀನಿ. ಈ ಒಂದು ಕರಿಗೆ ಕಡಲೆ ಬೀಜದ ಪುಡಿಯ ಅವಶ್ಯಕತೆ ಇದೆ. ಸೊ ನಾನಿಲ್ಲಿ 4 ರಿಂದ 5 ಸ್ಪೂನಷ್ಟು ಕಡಲೆ ಬೀಜವನ್ನು ತಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಆದಷ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು 50% ಆಗಿದೆ. ಇಷ್ಟು ಕಲರ್ ಚೇಂಜ್ ಆಗಿ ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದನ್ನು ನಾನು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ನಾನು ಬಿಳಿ ಎಳ್ಳನ್ನು ಅರ್ಧ ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಫ್ರೆಂಡ್ಸ್. ಯಾಕಂದರೆ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಇದು ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಇದು ಬದಲಿಗೆ ಬೇಕು ಅಂತಂದರೆ ಗೋಡಂಬಿನೂ ಸಹ ನೀವು 4 ರಿಂದ 5 ಗೋಡಂಬಿನ ತೊಗೊಂಡು ಈ ಥರ ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲಿ ತಣ್ಣಗಾಗಿರುವಂತಹ ಬಿಳಿ ಎಳ್ಳು ಹಾಗೂ ಕಡಲೆ ಬೀಜವನ್ನು ತರತರಿಯಾಗಿ ಪುಡಿಯನ್ನು ಮಾಡೋಣ. ಆಗಿದೆ ಫ್ರೆಂಡ್ಸ್ ನೋಡಿ. ಇಲ್ಲಿ ನಾನು ಒಂದು ಮಿಕ್ಸರ್ ಬೌಲ್ಗೆ ಸಣ್ಣಕ್ಕೆ ಉದ್ದುದ್ದ ಹೆಚ್ಚಿರುವಂತಹ 4 ರಿಂದ 5 ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ. 2 ಉದ್ದುದ್ದ ಹಚ್ಚಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ತರತರಿಯಾಗಿ ರುಬ್ಬಿರುವಂತಹ ಕಡಲೆ ಬೀಜ ಹಾಗೂ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 1/4 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 10 ನಿಮಿಷಗಳ ಕಾಲ ರೆಸ್ಟ್ಗೆ ಬಿಡೋಣ. ಇದು ಮ್ಯಾರಿನೇಟ್ಗೆ ಆಗುವ ಒಳಗಡೆ ನಾವು ಒಗ್ಗರಣೆಯನ್ನು ಕೊಡ್ಬೋದು ನೋಡಿ. ಈ ಥರ ಮಿಕ್ಸ್ ಮಾಡಿದಾಗ ಅದಕ್ಕೆ ನಾವು ಸೇರಿಸಿರುವಂತಹ ಪದಾರ್ಥಗಳು ನೀಟಾಗಿ ಈ ಕ್ಯಾಪ್ಸಿಕಮ್ ಜೊತೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇದಕ್ಕೆ ಯಾವುದೇ ಥರ ನೀರು ಸೇರಿಸುವ ಅವಶ್ಯಕತೆ ಇಲ್ಲ, ಯಾಕಂದರೆ ಕ್ಯಾಪ್ಸಿಕಮ್ಮಲ್ಲೇ ಆಲ್ಮೋಸ್ಟ್ ನೀರಿನಾಂಶ ಇರುತ್ತೆ. ಸೊ ಅದಕ್ಕೆ 10 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗುವ ಹೊತ್ತಿಗೆ ನಾವಿಲ್ಲಿ ಒಗ್ಗರಣೆಯನ್ನು ಕೊಡೋಣ. ಇಲ್ಲಿ ನಾನು ಒಂದು ಕಡಾಯಿಯನ್ನು ಇಟ್ಟಿದ್ದೀನಿ. ಸಾಕಾಗುವಷ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಕಾಯೋದಕ್ಕೆ ಬಿಡಬೇಕು. ಈ ಥರ ಮನೇಲಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಶೇರ್ ಮಾಡೋದು ಮರಿಬೇಡಿ ನೋಡಿ. ನಾನು ಇಲ್ಲಿ 1/4 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಇಲ್ಲಿ 1/4 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೆ, ಈ ಥರ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇದು ಸ್ವಲ್ಪ ಫ್ರೈ ಮಾಡೋಣ.
ನಾವು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಕ್ಯಾಪ್ಸಿಕಮ್, ಈರುಳ್ಳಿ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. 10 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗಿರುವಂತಹ ಈ ಒಂದು ಮಿಕ್ಸ್ ಮಾಡಿರುವಂತಹ ಕ್ಯಾಪ್ಸಿಕಮ್ಮನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ಥರ ನೀರಿನ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅದು ಸ್ವಲ್ಪ ಬೇಯ್ತಾ ನೀರು ಬಿಟ್ಕೊಡುತ್ತಲ್ಲ, ಸೊ ಅದಕ್ಕೆ ಬೇಕು ಅಂದರೆ ಮೇಲೆ ಸ್ವಲ್ಪ ಚಿಮ್ಕಿಸ್ಕೋಬಹುದು. ಇದು ತಳ ಹತ್ತುವ ಚಾನ್ಸಸ್ ಇರುತ್ತೆ, ಸೊ ನಾವು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು 1.5 ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇದಾಗಿದೆ ಫ್ರೆಂಡ್ಸ್, ಒಂದು 70% ನೀಟಾಗಿ ಈ ಥರ ಬೆಂದಿದೆ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್. ನಾನಿಲ್ಲಿ ಇನ್ನೂ ಒಂದು 5 ನಿಮಿಷ ಕುಕ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ, ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ಇದಾದಷ್ಟು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ಥರ ತಳ ಹತ್ತದೆ ನೋಡಿಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಈ ಮೊಸರು ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಕ್ಯಾಪ್ಸಿಕಮ್ ದಹಿ ಕರಿ ಅಂತಲೂ ಕರಿತೀವಿ. ದಹಿ ಅಂತಂದರೆ ಮೊಸರನ್ನು ಬಳಸೋದ್ರಿಂದ, ಸೊ ನಾವು ಕ್ಯಾಪ್ಸಿಕಮ್ ದಹಿ ಕರಿ ಅಂತಲೂ ಕರಿಬಹುದು. ಇದಾದಷ್ಟು ನಾವು ನೀರನ್ನು ಬಳಸದೆ ಈ ಒಂದು ಮೊಸರಲ್ಲೇ ಈ ಒಂದು ಕ್ಯಾಪ್ಸಿಕಮ್ ನೀಟಾಗಿ ಬೇಯುವ ಹಾಗೆ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುವ ಹಾಗೆ ಬೇಯಿಸ್ಕೋಬೇಕು. ಈ ಹಂತದಲ್ಲಿ ಉಪ್ಪು ಖಾರವನ್ನು ಚೆಕ್ ಮಾಡ್ಕೋಬೋದು. ಸೊ ಎಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅನ್ನಿಸ್ತು. ಸೊ ನಾನೇನು ಎಕ್ಸ್ಟ್ರಾ ಸೇರಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇದಾಗಿದೆ, ಸೂಪರಾಗಿ ಬಂದಿದೆ ಕ್ಯಾಪ್ಸಿಕಮ್ ಕರ್ರಿ. ಈ ಥರ ಮಾಡಿಕೊಟ್ಟಾಗ ಮಕ್ಕಳು ರೈಸ್ಗಾಗಿರ್ಬೋದು ಅಥವಾ ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸಹ ಇಷ್ಟಪಟ್ಕೊಂಡು ತಿಂತಾರೆ. ಯಾವುದೇ ಕಾರಣಕ್ಕೂ ಕ್ಯಾಪ್ಸಿಕಮ್ ಅಂತಲೇ ಆ ಮಕ್ಕಳು ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಫ್ಲೇವರು ಮತ್ತು ಟೇಸ್ಟು ಅಷ್ಟೇ. ಮನೇಲಿ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಒಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಹೊಸ ವೀಡಿಯೋಸ್ಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.